ರಾಯಚೂರಲ್ಲಿ ಪ್ರತಿ ವರ್ಷ ಈ ಮೃಗಶಿರ ನಕ್ಷತ್ರದ ದಿನ ಮೀನಿನ ಮದ್ದನ್ನು ಕೊಡ್ತಾರೆ. ಈ ಬಾರಿ ಕೂಡ ಅದಕ್ಕೆ ಈಗ ಜನ ಮುಗಿಬಿದ್ದಿದ್ದಾರೆ. ನೋಡಿ, ಸಣ್ಣ ಸಣ್ಣ ಮೀನುಗಳನ್ನು ಜೀವಂತವಾಗಿ ನುಂಗಿಸುವ ಫಿಶ್ ಥೆರಪಿ ಇದು. ಯಾತಕ್ಕೆ? ಕೆಮ್ಮು, ಶೀತ, ಅಸ್ತಮಾ ಸೇರಿ ಹಲವು ಕಾಯಿಲೆಗಳಿಗೆ ಮದ್ದಂತೆ. ರಾಯಚೂರಿನಲ್ಲಿ ಮೀನಿನ ಮದ್ದು ಪಡೆಯೋದಕ್ಕೆ ಮುಗಿಬಿದ್ದಿದ್ದಾರೆ ಜನ. ಅಂದರೆ ಜೀವಂತ ಮೀನನ್ನೇ ನುಂಗಿಸ್ಬಿಡ್ತಾರೆ. ಅದೇನೋ ಮೃಗಶಿರ ನಕ್ಷತ್ರದ ದಿನ ಆ ಮೀನಿನ ಮದ್ದನ್ನು ಕೊಡ್ತಾರೆ ಅಂತಂದ್ಬಿಟ್ಟು ದಮ್ಮು, ಕೆಮ್ಮು, ಶೀತ, ಅಸ್ತಮ ಇವೆಲ್ಲ ಸೇರಿ ಹಲವಾರು ಕಾಯಿಲೆಗಳಿಗೆ ಮುಂಜಾಗ್ರತೆಯಾಗಿ ತೆಗೆದುಕೊಳ್ಳೋ ಮೀನಿನ ಮದ್ದು ಅದು. ಬೇಸಿಗೆ ಕಳೆದು ಮುಂಗಾರು ಆರಂಭದಲ್ಲಾಗುವ ವಾತಾವರಣ ಬದಲಾವಣೆ ಹಿನ್ನೆಲೆಯಲ್ಲಿ ಈ ಮದ್ದನ್ನು ಕೊಡ್ತಾರೆ. ಸುಮಾರು 2 ರಿಂದ 2.5 ಇಂಚು ಉದ್ದ ಇರುವ ಸಣ್ಣ ಜೀವಂತ ಮುರ್ಲೆಲ್ ಮೀನು ಅದನ್ನು ನುಂಗಿಸುವಂಥದ್ದು. ಯಾರೋ ತಿಕ್ಕಣ್ಣ ಅಂತಂದ್ಬಿಟ್ಟು ಅವರ ಕುಟುಂಬದವರು ಸಾಂಪ್ರದಾಯಿಕವಾಗಿ ಕೊಡ್ತಾರೆ ಇದನ್ನು. ಜಲ್ಗರ್ ತಿಕ್ಕಣ್ಣ ಅವ್ರು ಅವಾಗ್ನಿಂದ ಔಷಧ ಎಲ್ಲದಕ್ಕೂ ಕೊಟ್ಟಾರ. ನಾವೆಲ್ಲದಕ್ಕೇನು ಕೊಡಂಗಿಲ್ಲ. ಈ ಮಿರುಗ ದಿನ ಒಂದೇ ಕೊಡ್ತೀವಿ ನಾವು. ಅವ್ರ ದೊಡ್ಡ ಮಗ ಜಲ್ಗರ್ ತಿಕ್ಕಣ್ಣ ದೊಡ್ಡ ಮಗ ಕೊಡ್ತಿದ್ದ. ಅವ್ರಿಗೆ ಆರಾಮಿಲ್ಲ, ಅವ್ರ ದೊಡ್ಡ ಸೊಸೆ ನಾನು ನರ್ಸಮ್ಮ ಅಂತ ಹೇಳ್ಕೊಡ್ತೀನಿ. ನಾವು ಮೀನ ತರಿಸ್ತೀವಿ. ಮೀನ ತರಿಸಿ ಆಯುರ್ವೇದಿಕ್ ಔಷಧ ಮಾಡಿ ಸಣ್ಣಾಗಿ ಗೋಲಿ ಮಾಡ್ತೀವಿ. ಆ ಗೋಲಿ ಮೀನ ಬಾಯಾಗಿಟ್ಟು ಕೊಡ್ತೀವಿ. ಅದು ಹುಳಿ ತಿನ್ನಬಾರ್ದು 3 ದಿವಸ. ಮತ್ತು ಮನೆಯಲ್ಲಿ ತಿನ್ನೋಕೆ 3 ಗೋಲಿ ಕಟ್ಟಿ ಕೊಡ್ತೀವಿ ಅವರಿಗೆ. 3 ವರ್ಷ ತಿನ್ಬೇಕು ಹಿಂಗೆ. ಆಮೇಲೆ ಅಸ್ತಮ, ಕೆಮ್ಮು ಏನೇ ಇದ್ದರೆ ಕಮ್ಮಿ ಆಗ್ತದೆ. ಸುತ್ತಮುತ್ತ ಹಳ್ಳಿ ಜನ ಬಂದು ತೊಗೊಂಡು ಹೋಗ್ತಾರೆ. ಕಷಾಯ ಕೊಡ್ತೀವಿ. ಈ ಒಡ್ವೇಟಿ, ಮಕ್ತಲು, ಈ ಕಡೆ